Preschool Check. ನಮಸ್ಕಾರ. A18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಜೂನ್ 21ರಿಂದ 3 ದಿನಗಳ ಮುಂಗಾರು ಸಾಂಸ್ಕೃತಿಕ ಹಬ್ಬ. ಎತ್ತುಗಳ ಕಲ್ಲೆಳೆಯುವ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ. ಎ ಪಾಪಾರೆಡ್ಡಿ. ನಗರಸಭೆ ಸದಸ್ಯರ ನಿಯೋಗದಿಂದ ಡಿಸಿ ಭೇಟಿ. ನಗರದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಒತ್ತಾಯ. ಪೆಟ್ರೋಲ್ ಡೀಸೆಲ್ ಏರಿಕೆ, ಸರ್ಕಾರ ಆತರ ನಿರ್ಧಾರ. ಕೃಷಿ ಸಚಿವ ಚೆಲುವರಾಯಸ್ವಾಮಿ ರಾಜೀನಾಮೆಗೆ ಚಾಮರಸಮಾಲಿ ಪಾಟೀಲ್ ಆಗ್ರಹ. ನಗರಸಭೆ ಸಾಮಾನ್ಯ ಸಭೆ ಕರೆಯಲು ಆಗ್ರಹಿಸಿ ಬಿಜೆಪಿ ನಗರಸಭೆ ಸದಸ್ಯರಿಂದ ಡಿಸಿಗೆ ಮನವಿ. ಜುಲೈ 14ರಂದು ಸಿರವಾರದಲ್ಲಿ ಛಲವಾದಿ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ. ಶಿವರಾಜ್ ಜಾನೇಕಲ್. ದೇವದಾಸಿ ಮಹಿಳೆಯರ ಬಾಕಿ ಮಾಸಾಶನ ಬಿಡುಗಡೆಗೆ ಆಗ್ರಹಿಸಿ ಮನವಿ. ಗಬ್ಬೂರು ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಳಿ ಕಲ್ಲು ಗಣಿಗಾರಿಕೆ ಅವಕಾಶ ನೀಡದಂತೆ ಒತ್ತಾಯ. ವಾರ್ತೆಗಳ ವಿವರ. ಮುನ್ನೂರು ಕಾಪು ಸಮಾಜದಿಂದ ಪ್ರತಿ ವರ್ಷ ಕಾರ ಹುಣ್ಣಿಮೆ ಅಂಗವಾಗಿ ಆಯೋಜಿಸಲಾಗುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಜೂನ್ 21ರಿಂದ 23ರವರೆಗೆ ಆಯೋಜಿಸಲಾಗುತ್ತದೆ ಎಂದು ಮುಂಗಾರು ಸಾಂಸ್ಕೃತಿಕ ಹಬ್ಬ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 21ರಂದು ಮೊದಲ ದಿನ 1.5 ಟನ್ ಭಾರ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯಲಿದ್ದು, ರಾಜ್ಯದ ಎತ್ತುಗಳಿಗೆ ಮಾತ್ರ ಪ್ರವೇಶವಿದೆ. ವಿಜೇತ ಮೊದಲ ಎತ್ತುಗಳಿಗೆ 65,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 55,000 ರೂಪಾಯಿ, ತೃತೀಯ ಬಹುಮಾನವಾಗಿ 45,000 ರೂಪಾಯಿ, ನಾಲ್ಕನೇ ಬಹುಮಾನವಾಗಿ 35,000 ರೂಪಾಯಿ, ಐದನೇ ಬಹುಮಾನವಾಗಿ 30,000 ರೂಪಾಯಿ, ಆರನೇ ಬಹುಮಾನವಾಗಿ 15,000 ರೂಪಾಯಿ, ಏಳನೇ ಬಹುಮಾನವಾಗಿ 10,000 ರೂಪಾಯಿ ನಗದು ಮತ್ತು ಟ್ರೋಫಿ ನೀಡಲಾಗುತ್ತದೆ ಎಂದರು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದು, ಸಾನ್ನಿಧ್ಯವನ್ನು ಮಠಮಾರ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಸುಲ್ತಾನಪುರ ಮಠದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. 21ರಂದು ಸಂಜೆ ಗದ್ವಾಲ್ ರಸ್ತೆ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ, ಬಾಂಬೆಗಳಿಂದ ಕಲಾ ತಂಡಗಳು ಭಾಗವಹಿಸಲಿವೆ. ಜೂನ್ 22ರಂದು 2 ಟನ್ ಭಾರ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯಲಿದ್ದು, ಅಖಿಲ ಭಾರತ ಮಟ್ಟದ ಸ್ಪರ್ಧೆಯಾಗಿರುತ್ತದೆ. ಪ್ರಥಮ ಬಹುಮಾನವಾಗಿ 80,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 65,000 ರೂಪಾಯಿ, ತೃತೀಯ ಬಹುಮಾನವಾಗಿ 55,000 ರೂಪಾಯಿ, ನಾಲ್ಕನೇ ಬಹುಮಾನವಾಗಿ 45,000 ರೂಪಾಯಿ, ಐದನೇ ಬಹುಮಾನವಾಗಿ 40,000 ರೂಪಾಯಿ, ಆರನೇ ಬಹುಮಾನವಾಗಿ 30,000 ರೂಪಾಯಿ, ಏಳನೇ ಬಹುಮಾನವಾಗಿ 20,000 ರೂಪಾಯಿ ನೀಡಲಾಗುತ್ತದೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಉದ್ಘಾಟಿಸಲಿದ್ದಾರೆ. ಹರಿಹರಪುರದ ಶ್ರೀ ಶಂಕರಾಚಾರ್ಯ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿ, ಗಬ್ಬೂರು ಶ್ರೀ ಬೂದಿ ಬಸವೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಒಂದೂವರೆ ಟನ್ ಭಾರತ ವ್ಯವಸ್ಥೆ ಆಯೋಜನೆ ಮಾಡಿದೆ. ಗೆದ್ದಂತ ಎತ್ತುಗಳಿಗೆ ಬಹುಮಾನ ಕೊಡುವ ವ್ಯವಸ್ಥೆ ಮೊದಲು 6 ಜೊತೆ ಎತ್ತುಗಳು ಕೊಡ್ತಾ ಇದ್ದೀವಿ. 7ನೇ ಜೊತೆ ಬಂದಂತ ಎತ್ತುಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆವತ್ತಿನ ಮೊದಲನೆಯ ನೃತ್ಯ ರೂಪಕ ವೀರಾಂಜನೇಯ ಕಲ್ಯಾಣ ಮಠದಲ್ಲಿ ಜರುಗುತ್ತದೆ. ಮೈಸೂರಿನಿಂದ ಬೆಂಗಳೂರು, ಧಾರವಾಡ, ಬೆಳಗಾವಿ ಈ ಬಂದಂಥ ಕಲಾ ತಂಡಗಳು ನೃತ್ಯ ರೂಪಕವನ್ನು ಮಾಡ್ತದೆ. ಅದರ ಜೊತೆಗೆ ಮಹಾರಾಷ್ಟ್ರದಿಂದ ಬಂದಂಥ ಕಲಾ ತಂಡನು ಅವರು ಪ್ರದರ್ಶನ. ನಾವು ನಮ್ಮ ಮಕ್ಕಳಿಗೆ ನೃತ್ಯ ರೂಪಕ ಕಲಿಸಬೇಕು, ಸದ್ವಿಗೆ ಮಾಡುವಂತಲ್ಲ ಕಳಿಸಬೇಕು ಅನ್ನೋ ಉದ್ದೇಶದಿಂದ 13 ಕಾಲೇಜುಗಳು ಈ ಒಂದು ನೃತ್ಯ ರೂಪದಲ್ಲಿ ಭಾಗವಹಿಸ್ತವೆ. ರಾಯಚೂರಿನಲ್ಲಿದ್ದಂಥ 13 ಕಾಲೇಜಿನ ಮಕ್ಕಳು
ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಎರಡನೇ ದಿವಸ ಶಾಂತಮದ ಶಿವಾಚಾರ್ಯವರು ಪೂಜ್ಯ ಜಗದ್ಗುರುಗಳಾದಂಥ ಹರಿಹರಪುರ ಜಗದ್ಗುರುಗಳು ಆವತ್ತಿನ ದಿನ ಸಾನ್ನಿಧ್ಯವನ್ನು ವಹಿಸ್ತಾರೆ. ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜ್ ಸಣ್ಣ ನೀರಾವರಿ ಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೂನ್ 23ರಂದು 2.5 ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯಲಿದ್ದು, ಮೊದಲ ಬಹುಮಾನವಾಗಿ 90,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 75,000 ರೂಪಾಯಿ, ತೃತೀಯ ಬಹುಮಾನವಾಗಿ 65,000 ರೂಪಾಯಿ, ನಾಲ್ಕನೇ ಬಹುಮಾನವಾಗಿ 55,000 ರೂಪಾಯಿ, ಐದನೇ ಬಹುಮಾನವಾಗಿ 45,000 ರೂಪಾಯಿ, ಆರನೇ ಬಹುಮಾನವಾಗಿ 35,000 ರೂಪಾಯಿ, ಏಳನೇ ಬಹುಮಾನವಾಗಿ 20,000 ರೂಪಾಯಿ ನೀಡಲಾಗುತ್ತದೆ ಎಂದರು. ಇಲ್ಲಿಯವರೆಗೆ ಆರನೇ ಬಹುಮಾನ ಮಾತ್ರ ನೀಡಲಾಗುತ್ತಿತ್ತು. ಈ ವರ್ಷ ಏಳನೇ ಬಹುಮಾನ ನೀಡಲು ನಿರ್ಧರಿಸಲಾಗಿದೆ ಎಂದರು. ಕಾರ್ಯಕ್ರಮವನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜೂನ್ 22ರಂದು ಕಾರ ಹುಣ್ಣಿಮೆ ಅಂಗವಾಗಿ ಶ್ರೀಮಾತಾ ಲಕ್ಷ್ಮಮ್ಮ ದೇವಿ ಮೆರವಣಿಗೆ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ನೆರೆ ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡಿನಿಂದಲೂ ಕಲಾ ತಂಡಗಳು ಭಾಗವಹಿಸಲಿವೆ. 40 ಕಲಾ ತಂಡಗಳು ಭಾಗವಹಿಸಲಿವೆ. 3 ತಮಿಳುನಾಡು, 3 ಕೇರಳ, 2 ಆಂಧ್ರಪ್ರದೇಶ ಕಲಾ ತಂಡಗಳೊಂದಿಗೆ ರಾಜ್ಯದ ವಿವಿಧ ಜಿಲ್ಲೆಗಳ ಕಲಾ ತಂಡಗಳು ಭಾಗವಹಿಸಲಿವೆ. 12.5 ಲಕ್ಷ ರೂಪಾಯಿ ಹಣವನ್ನು ಕಲಾ ತಂಡಗಳಿಗೆ ಮುನ್ನೂರು ಕಾಪು ಸಮಾಜ ವೆಚ್ಚ ಮಾಡಲಿದೆ. ಎತ್ತುಗಳೊಂದಿಗೆ ನಡೆಯಲಿರುವ ಮೆರವಣಿಗೆ ನಗರದ ವಿವಿಧ ರಸ್ತೆಗಳಲ್ಲಿ ನಡೆಸಲಾಗುತ್ತದೆ ಎಂದರು. ಜೂನ್ 22ರಂದು ಸಂಜೆ 6 ಗಂಟೆಗೆ ನಗರದ ನಿಜಲಿಂಗಪ್ಪ ಕಾಲೋನಿ ಶ್ರೀ ಗಣೇಶಗುಡಿ ದೇವಸ್ಥಾನದ ಬಳಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳುತ್ತವೆ. 23ರಂದು ಸಂಜೆ 6 ಗಂಟೆಗೆ ಗಂಜ್ ಕಲ್ಯಾಣ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳುತ್ತವೆ. 23ರಂದು ಸಂಜೆ 5 ಗಂಟೆಗೆ ರಾಜೇಂದ್ರ ಗಂಜ್ನಲ್ಲಿ ಕುಸ್ತಿ ಪಂದ್ಯ ನಡೆಯಲಿದೆ. ಕರ್ನಾಟಕ, ಮಹಾರಾಷ್ಟ್ರ, ಪಂಜಾಬ್, ಆಂಧ್ರ, ದೆಹಲಿಗಳಿಂದ ಕುಸ್ತಿಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ಶಿವರಾಜ್ ವಹಿಸ್ತಾರೆ. ಸಾಹಿತ್ಯವನ್ನು ಶಾಂತಮದ ಶಿವಾಚಾರ್ಯಗಳು ಬರೀತಾರೆ. 3ನೇ ದಿನ ಕಲ್ಲು ಎಳೆಯುವಂಥ ವ್ಯವಸ್ಥೆ. 2ನೇ ದಿನ ಕಲ್ಲು ಆಂಧ್ರ ಪ್ರದೇಶ, ಕರ್ನಾಟಕ ಇದೆ. 2 ಕಲ್ಲು 22ಗೆ. 23ನೇ ತಾರೀಕು ದಿನ 2.5 ಟನ್ ಭಾರ ಇರುವಂಥ ವ್ಯವಸ್ಥೆ. ಅದರಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ 3 ರಾಜ್ಯದ ಎತ್ತುಗಳು ಪ್ರದರ್ಶನ ಮಾಡ್ತವೆ. ಆ ಒಂದು ಪ್ರದರ್ಶನದಲ್ಲಿ 7 ಎತ್ತುಗಳು ಫಸ್ಟ್, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು, ಸೆವೆಂತ್ 7ನೇವರೆಗೆ ಎತ್ತುಗಳು ಬಂದಂಥ ಭಾಗವಹಿಸಿದಂಥ ಎತ್ತುಗಳಿಗೆ ಬಹುಮಾನ ಕೊಡುವಂಥ ವ್ಯವಸ್ಥೆ. ಅವತ್ತಿನ ದಿವಸ 90,000 ರೂಪಾಯಿ ಬಹುಮಾನ ಫಸ್ಟಿಗೆ, 80,000 ರೂಪಾಯಿ ಸೆಕೆಂಡ್, 70,000 ಥರ್ಡ್, 50,000 ಫೋರ್ತ್, 40,000 ಫಿಫ್ತ್, 30,000 ಸಿಕ್ಸ್ತ್, 20,000 ಏಳನೇ ಎತ್ತುಗಳಿಗೆ. ಈ ಥರ ಭಾವಿಸಿದಂಥ ದೂರದಿಂದ ಬರುವಂಥ ಎತ್ತುಗಳಿಗೆ ಹೆಚ್ಚಿಗೆ ಬಹುಮಾನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಲ 10 ಲಕ್ಷ ರೂಪಾಯಿ 3 ದಿನದ ಬಹುಮಾನ 10 ಲಕ್ಷ ರೂಪಾಯಿ ಬಹುಮಾನ ಆಗ್ತದೆ. ಅವೇನು 300 ಕಾಪು ಸಮಾಜದಿಂದ ಆಗಿದೆ. 3ನೇದು ಮಧ್ಯಾಹ್ನ 5 ಗಂಟೆಗೆ ಗ್ರಾಮೀಣ ಕ್ರೀಡೆಗಳು ಕಲ್ಲುಗುಂಡು ಇರುವಂಥ ವ್ಯವಸ್ಥೆ, ಮುಸ್ಲಿಂ ಚೀಲ ಇರುವಂಥ ವ್ಯವಸ್ಥೆ, ಅಲ್ಲಿ ವಾತಾವರಣದಲ್ಲಿ ಇದ್ದಂಥ ಎಲ್ಲ ವ್ಯವಸ್ಥೆಯನ್ನು ಅಂದು ಮಧ್ಯಾಹ್ನ ಶ್ರೀ ಲಕ್ಷ್ಮಮ್ಮ ದೇವಸ್ಥಾನದ ಬಳಿ ಕಲ್ಲುಗುಂಡು, ಉಸುಕಿನ ಚೀಲ ಎತ್ತುವ ಸ್ಪರ್ಧೆಗಳು ನಡೆಯಲಿವೆ. 3 ದಿನ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಎಪಿಎಂಸಿಯವರು 5 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡುವ ಭರವಸೆ ನೀಡಿದ್ದಾರೆ. ಸರ್ಕಾರದಿಂದ ಯಾವುದೇ ನೆರವು ಕೋರಿಲ್ಲ. ಜಿಲ್ಲೆಯ ಜನರು ಮೈಸೂರು ದಸರಾ ಮಾದರಿಯಲ್ಲಿ ನಡೆಯುವ ಸಾಂಸ್ಕೃತಿಕ ಹಬ್ಬ ವೀಕ್ಷಿಸಲು 300 ಕಾಪು ಸಮಾಜ ಆಚರಿಸಿಕೊಂಡು ಬರ್ತಿದೆ. 25 ವರ್ಷ ಹಬ್ಬವನ್ನು ಇನ್ನೂ ವಿಜೃಂಭಣೆಯಿಂದ ಆಚರಿಸಲು ಯೋಚಿಸಲಾಗುತ್ತದೆ ಎಂದರು.
ಈ ಸಂದರ್ಭದಲ್ಲಿ ಚಿ ಬಸವರಾಜ ರೆಡ್ಡಿ, ಬಂಗೆ ನರಸರೆಡ್ಡಿ, ಪೋಗಲ್ ಚಂದ್ರಶೇಖರ ರೆಡ್ಡಿ, ಕ್ರೀಡಾ ಸಮಿತಿ ಅಧ್ಯಕ್ಷ ಎನ್ ಶ್ರೀನಿವಾಸ ರೆಡ್ಡಿ, ಎನ್ ಶೇಖರ ರೆಡ್ಡಿ, ರಾಜೇಂದ್ರ ರೆಡ್ಡಿ, ಗುಡ್ಸಿ ನರಸರೆಡ್ಡಿ, ಪ್ರತಾಪ್ ರೆಡ್ಡಿ ಕುಂಡ್ಲ, ರಾಜೇಂದ್ರ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಜನರ ಮೂಲಭೂತ ಸೌಕರ್ಯ ಒದಗಿಸುವ ನಗರಸಭೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಕೂಡಲೇ ಸಾಮಾನ್ಯ ಸಭೆ ಕರೆದು ವಾರ್ಡ್ವಾರು ಸಮಸ್ಯೆಗಳನ್ನು ನೀಗಿಸಬೇಕೆಂದು ಆಗ್ರಹಿಸಿ ನಗರಸಭೆ ಸದಸ್ಯರ ನಿಯೋಗ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿದರು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ ನಿಯೋಗ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಹಿನ್ನೆಲೆಯಲ್ಲಿ ಸರ್ಕಾರ ಆಡಳಿತಾಧಿಕಾರಿಯನ್ನು ನೇಮಿಸಿದೆ. ಆದರೆ ಸದಸ್ಯರು ಅಸ್ತಿತ್ವದಲ್ಲಿದ್ದು ಚುನಾಯಿತ ಸದಸ್ಯರನ್ನು ಕಡೆಗಣಿಸಿ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಜಯಣ್ಣ ದೂರಿದರು. ಆಯಾ ವಾರ್ಡಿನ ಜನರು ನಗರಸಭೆ ಸದಸ್ಯರೊಂದಿಗೆ ನೇರ ಸಂಪರ್ಕದಲ್ಲಿದ್ದು ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ಕುರಿತು ಅಧಿಕಾರಿಗಳು ಸಮರ್ಪಕ ಸ್ಪಂದನೆ ನೀಡುತ್ತಿಲ್ಲ. ಚುನಾಯಿತ ಸದಸ್ಯರನ್ನು ಕಡೆಗಣಿಸುವುದಾದರೆ ಅಧಿಕಾರದಲ್ಲಿ ಮುಂದುವರಿಯುವುದರಲ್ಲಿ ಅರ್ಥವಿಲ್ಲ. ಕೂಡಲೇ ಅಧಿಕಾರಿಗಳು ಹಾಗೂ ಸದಸ್ಯರ ಸಭೆ ಕರೆದು ಸಮಸ್ಯೆಗಳ ನಿವಾರಣೆ ಮಾಡಬೇಕೆಂದರು. ಪ್ರಭಾರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಮಾತನಾಡಿ, ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳು ಬರಲಿದ್ದು ಸಭೆ ಕರೆಯುವ ಕುರಿತು ಗಮನಕ್ಕೆ ತರುವುದಾಗಿ ತಿಳಿಸಿದರು. ಅಲ್ಲದೆ ವಾರ್ಡ್ವಾರು ಸಮಸ್ಯೆಗಳ ಪಟ್ಟಿ ನೀಡಿದರೆ ಪರಿಹಾರಕ್ಕೆ ಕ್ರಮ ವಹಿಸುವುದಾಗಿಯೂ ಸೂಚಿಸಿದರು. ಕನ್ಸರ್ನ್ ಇಶ್ಯೂ ಆಗಿರುತ್ತೆ. ಆಮೇಲೆ ಇವತ್ತು ಸ್ಯಾನಿಟೇಷನ್ ವೆಹಿಕಲ್ಸ್ ರಿಪೇರಿ ಪ್ರಾಪರ್ ವೇನಲ್ಲಿ ರಿಪೇರಿ ಆಗ್ತಾ ಇಲ್ಲ. ಯಾಕಂದರೆ ಸಮಸ್ಯೆಗಳು ಸಾಕಷ್ಟಿದೆ. ಈವನ್ ಕೌನ್ಸಿಲ್ ಎಕ್ಸಿಸ್ಟೆನ್ಸ್ ಇದ್ದಾಗ ಕೂಡ ಪರಿಸ್ಥಿತಿ ಇದು. ಕೌನ್ಸಿಲ್ ಯಾರೂ ಅದಕ್ಕೆ ಪರಿಗಣನೆ ತಗೋತಾ ಇಲ್ಲ. ಒಂದು ಅಡ್ಮಿನಿಸ್ಟ್ರೇಟ್ರು ಆಗಿರುವಂಥದ್ದು ಬೈ ವರ್ಷ ಪೋಸ್ಟ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಯಾರು ಅಟ್ಲೀಸ್ಟ್ ಕಮಿಷನರ್ ಅವರು ನಮ್ಗೆ ಇಂಟ್ರಾಕ್ಷನ್ ಮಾಡಬೇಕು. ಈ ಚುನಾವಣೆಗಳು ಬಂದ ಮೇಲೆ ನಮಗೆ ಅವರಿಗೆ ಬಹಳ ಗ್ಯಾಪ್ ಆಗಿದೆ. ಕಮಿಷನರ್ ಚೇಂಜ್ ಆಗಿತ್ತು. ಆಡಳಿತ ಜೊತೆ ನಾವು ಸಹಕಾರ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ನಮ್ಮ ಪರಿಸ್ಥಿತಿ ಏನಂದರೆ, ನಾವು ಅಲ್ಲಿ ರೂಟ್ ಬೇಸ್ಡ್ ಪೊಲಿಟಿಷಿಯನ್ಸ್, ರೂಟ್ ಬೇಸ್ಡ್ ಎಲೆಕ್ಟೆಡ್ ಪರ್ಸನ್ಸ್. ನಾವು ಅಲ್ಲಿ ದಿನ ಬೆಳಗ್ಗೆ ನಾವು ಅಲ್ಲಿ ಜನರಿಗೆ ನಾವು ರಿಪ್ಲೈ ಮಾಡ್ತೀವಿ. ಕೆಲವು ಅಧಿಕಾರಿಗಳು ಅವ್ರದ್ದಾದಂಥ ರೀತಿಯಲ್ಲಿ ಅವ್ರು ತಪ್ಪಿಸ್ಕೊಂಡು ಹೋಗ್ಬೋದು. ನಾವು ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಬೆಳಗ್ಗೆ 6 ಗಂಟೆ ಮನೆ ತೆಗೆದ್ರೆ ನಾವು ವೋಟರ್ನೇ ನೋಡ್ಬೇಕು. ನಾವು ಅವ್ರನ್ನೇ ನೋಡ್ಬೇಕು. ನೀರಿಲ್ಲ ಅಂತ ಒಬ್ಬರು ಬರ್ತಾನೆ, ಲೈಟ್ ಇಲ್ಲ ಅಂತ ಬರ್ತಾನೆ, ಕಸ ಇಲ್ಲ ಅಂತ ಒಬ್ಬರು ಬರ್ತಾನೆ. ಯಾರಿಗೂ ರೆಸ್ಪಾನ್ಸ್ ಇಲ್ಲ ಪ್ರಾಪರ್ ವೇದಲ್ಲಿ. ಈ ಅಡ್ಮಿನಿಸ್ಟ್ರೇಷನ್ ಗೇರಪ್ ಆಗಿಲ್ಲ ಅಂದರೆ ನಮಗೆ ಸಾರ್ವಜನಿಕರಿಗೆ 2.5 ಲಕ್ಷ ಜನಸಂಖ್ಯೆ ಇರುವಂಥ ಪ್ರದೇಶಕ್ಕೆ ಭಾಳ ಅನ್ಯಾಯ. ಇದು ನಾವು ಎಷ್ಟು ದಿವಸ ಅಂತ ಮೌನವಾಗಿರಬೇಕು? ಒಬ್ಬ ನಾಗರಿಕರಿಗಿರೋದಂಥ ಒಂದು ಇದನ್ನು ನಮಗಿಲ್ಲ ಎಲೆಕ್ಟೆಡ್ ಪರ್ಸನ್ಗೆ. ಅದಕ್ಕೆ ಎರಡರಲ್ಲಿ ಒಂದು ಮಾಡ್ತೀವಿ ಒಂದು ವರ್ಷ ಆಯ್ತು ನಾವು DC sir ಬಂದಾಗ you can speak whatever you want to speak when the regular DC comes. Okay. First. Secondly, ಈಗ let's discuss the specific issues. Okay, ಏನು ನಡೀತಾ ಇದೆ ಎಕ್ಸಾಕ್ಟ್ಲಿ? ಕಸ ಬಗ್ಗೆ ಏನು ಸಮಸ್ಯೆ ಇದೆ, ನೀರು ಬಗ್ಗೆ ಏನು ಸಮಸ್ಯೆ ಇದೆ, ಯಾವುದು ವಾರ್ಡಲ್ಲಿ ಏನು ಸ್ವಲ್ಪ ನಮಗೆ ಸ್ಪೆಸಿಫಿಕ್ ಹೇಳಿದ್ರೆ ಓಕೆ, ಐ ವಿಲ್ ಬಿ ಏಬಲ್ ಟು ಗಿವ್ ದ ಡೈರೆಕ್ಷನ್ಸ್ ಟು ದಿ ಕಮಿಷನರ್. ಸ್ಯಾನಿಟೇಷನ್ ಪ್ರಾಪರ್ ವೇನಲ್ಲಿ ನಗರಸಭೆ ಸದಸ್ಯ ಇ ಶಶಿರಾಜ ಮಾತನಾಡಿ, ಕಳೆದೊಂದು ವರ್ಷದಿಂದ ನಗರಸಭೆ ಸಾಮಾನ್ಯ ಸಭೆ ನಡೆದಿಲ್ಲ. ವಾರ್ಡ್ವಾರು ಅನೇಕ ಸಮಸ್ಯೆಗಳಿವೆ. ಸಾಮಾನ್ಯ ಸಭೆ ಕರೆಯುವ ಮೂಲಕ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಒದಗಿಸಬೇಕೆಂದರು. ಮತ್ತೋರ್ವ ಸದಸ್ಯ ದರೂರು ಬಸವರಾಜ ಮಾತನಾಡಿ, ಚುನಾಯಿತ ಸದಸ್ಯರೊಂದಿಗೆ ಆಡಳಿತಾಧಿಕಾರಿಗಳು ಚರ್ಚಿಸಿ ಸಮಸ್ಯೆಗಳನ್ನು ನಿವಾರಿಸಬೇಕಿದೆ. ಸಾರ್ವಜನಿಕರ ದೂರುಗಳಿಗೆ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಿದರೂ ಸ್ಪಂದಿಸುತ್ತಿಲ್ಲ. ಕುಡಿಯುವ ನೀರು, ಸ್ವಚ್ಛತೆ ಕಾರ್ಯ ಕ್ರಮಬದ್ಧವಾಗಿ ನಡೆಯುತ್ತಿಲ್ಲ ಎಂದರು. ಸದಸ್ಯರ ಸಮಸ್ಯೆಗಳನ್ನು ಆಲಿಸದ ಪ್ರಭಾರಿ ಜಿಲ್ಲಾಧಿಕಾರಿ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಸಾಮಾನ್ಯ ಮಾಸದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇವತ್ತು ವಾಲ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಪೈಪ್ ಇದರಿಂದ ಒಂದು ಸಾರ್ವಜನಿಕರನ್ನ ಹಾಕ್ಬಿಟ್ಟು ಮೊದಲು ಸರ್ ಈ ಪರಿಸ್ಥಿತಿ ಇಲ್ಲ ಸರ್. ನೀರು ನಿರ್ವಹಣೆ ಆಗಿರ್ಬೋದು ಸರ್, BJP ಮೆಟೀರಿಯಲ್ಸ್ ಇದೆ ಸರ್. ಆಮೇಲೆ ಸ್ಯಾನಿಟೇಷನ್ ಏನು ಮಾಡಿದ್ರು ಸರ್, ಅವಾಗ ವಿಡಿಯೋ ಎಲ್ಲ ಕುರಿತು ಎಲ್ಲ ಪೌರಕಾರ್ಮಿಕರಿಗೆ ಕೆಲಸ ಮಾಡ್ಬೇಕಂತ ಹೇಳಿ. ಆಮೇಲೆ ಇನ್ನೊಂದು ಕಮಿಷನರ್ ಬಂದು ಕೆಲವು ಪೌರಕಾರ್ಮಿಕರು ಆಫೀಸ್ನಾಗ ಇಟ್ಟು ಕೆಲವು ಆ ಕಡೆ ಇಟ್ಟು ಕೆಲಸ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಸರ್, ಕೆಲವೊಬ್ಬರು ಆರಾಮ್ ಇರ್ತಾರೆ. ಇದು ಮೇಜರ್ ಸರ್. ಆಮೇಲೆ ಯಾವುದು ಟೆಂಡರ್ ವರ್ಕ್ ಆದಷ್ಟು ಯಾವ ಆಗಿದೆ ಸರ್, ಒಂದೆರಡು ಮುಂದುವರೆದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇವೆಲ್ಲ ಆಗಬೇಕಂದ್ರೆ ನಮ್ಗೆ ಮೀಟಿಂಗ್ ಕರಲೇಬೇಕು ಸರ್. ಇವಾಗ ಜಿಲ್ಲಾಧಿಕಾರಿ ಇಲ್ಲ ಸರ್, ಹಾಗಾಗಿ ನೀವು ರಿಕ್ವೆಸ್ಟ್ ಮಾಡ್ತೀವಿ. ಅವ್ರು ಹೇಳಿದ್ಮೇಲೆ ಅತಿ ಶೀಘ್ರದಲ್ಲಿ ಒಂದು ಸಾಮಾನ್ಯ ಮಾಸ ಕರೆದು
ನಮಗೆಲ್ಲ ಚರ್ಚೆಗೆ ಅವಕಾಶ ಕೊಟ್ಟರೆ ಎಲ್ಲ ಸಮಸ್ಯೆಗಳು ಪರಿಹಾರ ಸಾರ್ವಜನಿಕ ಅನುಕೂಲ ಆಗ್ತದೆ ಸರ್. ಆ ನಿಟ್ಟಿನಲ್ಲಿ ಇವರು ಮಾತಾಡೋದು ಯಾರು ಕಾಳಜಿ ಮಾಡ್ತಾರೆ, ನಾವು ಉತ್ತರ ಕೊಡ್ತೇವೆ ಜನರಿಗೆ. ಕೆಲವು ಸ್ಯಾನಿಟೇಷನ್ ಲೈಟ್ ಸಾರ್ವಜನಿಕರಿಗೆ ಆದಾಯ ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ಎನ್ ಶ್ರೀನಿವಾಸ ರೆಡ್ಡಿ, ಸಾಜಿದ್ ಸಮೀರ್, ಇ ಶಶಿರಾಜ, ಎನ್ ಕೆ ನಾಗರಾಜ, ನರಸರೆಡ್ಡಿ, ಜಿಂದಪ್ಪ, ದರೂರ್ ಬಸವರಾಜ, ಬಿ ರಮೇಶ, ನಾಗರಾಜ, ಕಡುಗುಳು ಆಂಜನೇಯ, ರವೀಂದ್ರ ಚಲ್ದರ್, ನರಸಿಂಹಲು ಮಾಡಿಗಿರಿ, ಆಂಜನೇಯ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೆಚ್ಚಿಸುವ ಮೂಲಕ ರಾಜ್ಯ ಸರ್ಕಾರ ಆತುರದ ನಿರ್ಧಾರ ಕೈಗೊಂಡಿದ್ದು ಮರುಪರಿಶೀಲಿಸಬೇಕು ಎಂದು ಸರ್ವೋದಯ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತರಿಗೆ ನೇರವಾಗಿ ಹೊರೆಯಾಗುತ್ತದೆ. ಕೇಂದ್ರ ಸರ್ಕಾರ ಹೆಚ್ಚಿಸಿದ ಇಂಧನ ಬೆಲೆ ವಿರೋಧಿಸಿದ್ದ ಕಾಂಗ್ರೆಸ್ ಸರ್ಕಾರವೇ ಈಗ ಇಂಧನ ಬೆಲೆ ಹೆಚ್ಚಿಸಲು ನಿರ್ಧರಿಸಿದೆ. ಈಗಾಗಲೇ ಬೀಜ, ರಸಗೊಬ್ಬರ ಬೆಲೆ ಹೆಚ್ಚಿಸಿದ್ದರಿಂದ ಉಳುಮೆ, ಕಟಾವು, ಸಾಗಣೆ ಬೆಲೆ ಹೆಚ್ಚಳವಾಗಿ ಕೃಷಿ ನಿರ್ವಹಣೆ ಮತ್ತಷ್ಟು ಹೊರೆಯಾಗುತ್ತದೆ. ಕೂಡಲೇ ಆದೇಶವನ್ನು ಮರುಪರಿಶೀಲಿಸಬೇಕೆಂದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದ್ದು ತನಿಖೆ ನಡೆಯುತ್ತಿದೆ. ಭೂ ಒಡೆತನ ಯೋಜನೆಯಡಿ ಭೂಮಿ ಮಾರಿರುವ ಹಾಗೂ ಖರೀದಿಸಿರುವವರಿಗೆ ಅನುದಾನ ನೀಡಲು ಹಣವೇ ಇಲ್ಲ ಎಂದು ಹೇಳುತ್ತಿದ್ದ ನಿಗಮ ಇಷ್ಟೊಂದು ದೊಡ್ಡ ಮೊತ್ತ ಉಳಿಸಿಕೊಂಡಿದ್ದೇಕೆ ಎಂದು ಪ್ರಶ್ನಿಸಿದರು. ಇನ್ನು ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅಕ್ರಮ ಕುರಿತು ನನಗೇನು ಗೊತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ನಿಗಮದ ಅಧ್ಯಕ್ಷರಾಗಿ ನಿಗಮದಲ್ಲಿ ಏನು ನಡೆಯುತ್ತಿದೆ ಎಂದು ಗೊತ್ತಿಲ್ಲದೆ ಇರುವುದಿಲ್ಲ. ಎಸ್ಟಿ ಮೀಸಲಾತಿಯಿಂದಲೇ ಶಾಸಕರಾಗಿ ಅಧ್ಯಕ್ಷರಾಗಿದ್ದು ಅದೇ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೂ ಸುಮ್ಮನಿದ್ದಾರೆ. ಕೂಡಲೇ ನಿಗಮದ ಅಧ್ಯಕ್ಷ ಸ್ಥಾನ ಬಿಡುಕೊಡಬೇಕೆಂದರು. ಉಳುಮೆ ಮಾಡೋದಕ್ಕೂ ನಾವು ಡೀಸೆಲ್ ಉಪಯೋಗ ಮಾಡ್ತೀವಿ, ಬಿತ್ತನೆ ಮಾಡೋದಕ್ಕೂ ಡೀಸೆಲ್ ಉಪಯೋಗ ಮಾಡ್ತೀವಿ, ಮತ್ತು ಕಟಾವು ಮಾಡೋದಕ್ಕೂ ಮತ್ತು ಸಾಗಾಣಿಕೆ ಮಾಡೋದಕ್ಕೆ. ಹಿಂಗಾಗಿ ಹೆಚ್ಚಿನ ಡೀಸೆಲ್ ಪೆಟ್ರೋಲ್ ಉಪಯೋಗ ಮಾಡೋಂಥವ್ರು ರೈತರು. ಇದು ಹೆಚ್ಚಿನ ಹೊರೆ. ಇವತ್ತು ಎಲ್ಲ ಬೆಲೆಗಳು ಹೆಚ್ಚಿಗೆ ಆಗಿವೆ. ನೋಡ್ತೀರಿ, ಬೀಜ, ರಸಗೊಬ್ಬರ, ಕೀಟನಾಶಕ ಎಲ್ಲ ಜಾಸ್ತಿ ಆಗಿವೆ. ಮುದ್ರಾಂಕ ಶುಲ್ಕ ಮತ್ತು ಬಾಡಿಗೆ ಎಲ್ಲದಕ್ಕೂ ರೇಟ್ ಏರಿಸ್ಬಿಟ್ಟಾರೆ. ಈಗಾಗಲೇ 10 ವರ್ಷದಲ್ಲಿ ಗಣನೀಯವಾಗಿ ತೈಲ ಬೆಲೆ ಹೆಚ್ಚಿಗಾಗಿದೆ. 10 ವರ್ಷದಿಂದ ನೋಡಿದ್ರೆ, ಅಲ್ಲಿಂದ ಇಲ್ಲಿಗೆ ನೋಡಿದ್ರೆ ಬಹಳ ಹೆಚ್ಚಿಗಾಗಿದೆ. ಮತ್ತೆ ಪುನಃ ನೀವೇನಂತಂದ್ರೆ ತೈಲ ಬೆಲೆ ಹೆಚ್ಚಿಗೆ ಮಾಡಿರಂತೀವಿ, ಅವ್ರನ್ನ ಟೀಕೆ ಮಾಡಿ ಮತ್ತೆ ನೀವೇ ಅದನ್ನೇ ಮಾಡಿದ್ರಿ. ಇದು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಮತ್ತು ಎಸ್ಟಿ ಕಾರ್ಪೊರೇಷನ್ ಅದೆಂತ ವ್ಯವಹಾರ, 187 ಕೋಟಿ ರೂಪಾಯಿ ಇನ್ನೊಬ್ಬರ ಅಕೌಂಟಿಗೆ ಹೋಗ್ತದಂದ್ರೆ, ಇಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಕೊಟ್ಟಂತ ರೈತರಿಗೆ ಇವತ್ತು ದುಡ್ಡು ಬರಬಾರ್ದು. 5-6 ವರ್ಷ ಆದ್ರೂ ದುಡ್ಡು ಬರ್ತಾ ಇಲ್ಲ. ನಾವಲ್ಲಿ ನಿಗಮದಾಗ ಹೋಗಿ ಕೇಳಿದ್ರೆ ನಿಗಮದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಿಗಮದಲ್ಲಿ ದುಡ್ಡಿಲ್ಲ ಅಂತ ಹೇಳಿದಂಥವ್ರು 180 ಕೋಟಿ ಹೆಂಗ್ ಬಂತು? ಇಡೀ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಭೂಮಿ ಕೊಡ್ತಕ್ಕಂಥ ರೈತರಿದ್ದಾರೆ. ಕೃಷಿ ಇಲಾಖೆಯಲ್ಲಿ ಅನೇಕ ಅಕ್ರಮಗಳು ನಡೆಯುತ್ತಿದ್ದು ಕೃಷಿ ಸಚಿವರು ರಾಜೀನಾಮೆ ನೀಡಬೇಕೆಂದರು. ಲಿಖಿತವಾಗಿ, ಮೌಖಿಕವಾಗಿ ಅನೇಕ ದೂರುಗಳನ್ನು ಕೊಟ್ಟರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲಾಖೆ ಸಚಿವರು, ಕಾರ್ಯದರ್ಶಿಗಳು ಶಾಮೀಲಾಗಿರುವ ಶಂಕೆ ಇದ್ದು ಕೂಡಲೇ ಮುಖ್ಯಮಂತ್ರಿಗಳು ಚಲುವರಾಯಸ್ವಾಮಿ ಇಲಾಖೆಯಿಂದ ಬಿಡುಗಡೆಗೊಳಿಸಬೇಕೆಂದರು. ನಾರಾಯಣಪುರ ಬಲದಂಡೆ ಕಾಲುವೆ ದುರಸ್ತಿ ಹೆಸರಿನಲ್ಲಿ ನಡೆದ ಟೆಂಡರ್ ಅಕ್ರಮ ಕುರಿತು ತನಿಖೆಗೆ ಆದೇಶಿಸಲಾಗಿದೆ. ಇಂದಿಗೂ ಇತ್ಯರ್ಥಗೊಂಡಿಲ್ಲ. ಕಾಮಗಾರಿ ಸ್ಥಗಿತಗೊಂಡಿದೆ. ಕಾಲುವೆ ದುರಸ್ತಿ ಇಲ್ಲದೆ ಕಿತ್ತು ಹೋಗಿದೆ. ಇನ್ನೊಂದು ತಿಂಗಳಲ್ಲಿ ಕಾಲುವೆ ನೀರು ಹರಿಸಬೇಕಾಗುತ್ತದೆ. ಸರ್ಕಾರ ತನಿಖೆ ವಹಿಸಿ ಸುಮ್ಮನಾಗಿದೆ. ಕೂಡಲೇ ಕಾಮಗಾರಿ ನಿರ್ವಹಿಸಿ ಕಾಲುವೆ ನೀರು ಹರಿಸುವ ಕುರಿತು ಯೋಚಿಸಬೇಕೆಂದರು. ಜೂನ್ 20ರಂದು ಸರ್ವೋದಯ ಪಕ್ಷದ ರಾಜ್ಯ ಕಾರ್ಯಕಾರಿ ಸಭೆ ನಡೆಯಲಿದ್ದು ಪಕ್ಷವನ್ನು ತಳಮಟ್ಟದಿಂದ ಕಟ್ಟುವುದು, ಸರ್ಕಾರಗಳ ಜನವಿರೋಧಿ ನೀತಿ ವಿರುದ್ಧ ಹೋರಾಟ ರೂಪಿಸುವ ಕುರಿತು ಚರ್ಚಿಸಿ ಮುಂದಿನ ಹೋರಾಟ ನಿರ್ಧರಿಸಲಾಗುತ್ತದೆ. ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದಾಗಿ ಹೇಳಿದರು.
ನನಗೇನು ಗೊತ್ತಿಲ್ಲ, ನಮ್ದು ಜವಾಬ್ದಾರಿ ಇಲ್ಲ, ನಾನು ಅದರಲ್ಲಿ ಏನು ಭಾಗಿಯಾಗಿಲ್ಲ, ಮುಖ್ಯಮಂತ್ರಿ ಹೇಳಿದ್ರೆ ರಾಜೀನಾಮೆ ಕೊಡ್ತೀವಿ ಅಂತ. ಗದ್ದಲ್ ಅವರು ಅದೊಂದು ಅಧ್ಯಕ್ಷರು, ಎಸ್ ಟಿ ನಿಗಮದ ಅಧ್ಯಕ್ಷರು, ಒಂದು ಜವಾಬ್ದಾರಿಯನ್ನ ವಹಿಸಿದ ನಂತರ ತಾವು ಸರಿಯಾಗಿ ಉಸ್ತುವಾರಿ ಮಾಡಬೇಕಲ್ಲ. ಅಲ್ಲಿ ಎಷ್ಟು ಹಣ ಇದೆ, ಎಷ್ಟು ಭೂ ಒಡೆತನ ಯೋಜನೆಯಲ್ಲಿ ರೈತರಿಗೆ ಹಣ ಕೊಡಬೇಕು, ಮತ್ತು ಇನ್ನಿತರ ಯೋಜನೆಗಳದಾವ, ಕಾರುಗಳು ಕೊಡವು, ಟ್ರ್ಯಾಕ್ಟರ್ ಕೊಡವು, ಇನ್ನು ಏನೋ ಬೇರೆ ಬೇರೆ ಯೋಜನೆಗಳದಾವ. ಆ ಯೋಜನೆಗಳಿಗೆ ಏನಾಯ್ತು ಏನಿಲ್ಲ ಅಂತಂದು ವಿಚಾರ ಮಾಡಬೇಕಾಗುತ್ತೆ. ಬರೀ ಜವಾಬ್ದಾರಿ ವಹಿಸ್ಕೊಂಡು ನಾವು ಎಷ್ಟು ನಿಗಮದ ಅಧ್ಯಕ್ಷ ಅಂತ ಹೇಳಿ ಏನು ಗೊತ್ತಿಲ್ಲ ಅಂತಂದ್ರೆ ಆ ಹುದ್ದೆಯನ್ನ ತ್ಯಜಿಸೋದೇ ಒಳಿತು ಅಂತ ನಮ್ಗೆ ನಮ್ಮವರೇ, ನಮ್ಮ ಜಿಲ್ಲೆಯವರೇ ಇವತ್ತು ಅದೇ ಜನಾಂಗದವರೇ ಅಲ್ಲೇ ಅಧ್ಯಕ್ಷರಾಗಿದ್ದುಕೊಂಡು ಇವತ್ತು ಅದೇ ಜನಾಂಗಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಅಂದ್ರೆ 4 ಜನ ಶಾಸಕರಿದ್ದಾರೆ ಇಲ್ಲಿ, ಎಷ್ಟು ಜನಾಂಗದವರು? 4 ಜನ, ಒಬ್ಬರಲ್ಲ ಇಬ್ಬರಲ್ಲ, 4 ಜನ ಶಾಸಕರಿದ್ದುಕೊಂಡು ಇಂಥ ಅಚಾತುರ್ಯ ಜರುಗಬೇಕೆ? ಈಗ ಯಾವ ದುಡ್ಡು ವಾಪಸ್ ಬಂದಿದೆ ಅಂತ ಹೇಳ್ತಾರೆ, ಅದು ಹೆಂಗ್ ಬಂತು, ಎಲ್ಲಿಗೆ ಹೋಗಿತ್ತು, ಅದು ಪೂರ್ಣ ತನಿಖೆ ಅಂತ ಆಗ್ಬೇಕು. ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಬೇಕು. ಮತ್ತು ತತ್ಕ್ಷಣ ಅಷ್ಟು ದುಡ್ಡನ್ನ ಫಲಾನುಭವಿಗಳು ಅಂದ್ರೆ ಭೂ ಒಡೆತನ ಯೋಜನೆಯಲ್ಲಿ ಯಾರು ಭೂಮಿ ಕೊಟ್ಟಾರ ಆ ರೈತರಿಗೆ ಹಣ ತಕ್ಷಣ ಕೊಡ್ಬೇಕು. ಅವರು ಇಷ್ಟು ದಿವಸ ಕೊಟ್ಟಿಲ್ಲ, ಇಟ್ಕೊಂಡು ಕುಂತಾರೆ ಸುಮ್ಮನೆ. ಯಾಕೆ ಇಟ್ಕೊಂಡು ಕುಂತೀರಿ ಅಷ್ಟು 187 ಕೋಟಿ? ಅದನ್ನ ಕೊಟ್ಬಿಟ್ಟಿದ್ರೆ ರೈತರು ಕೊಟ್ಬಿಟ್ಟಿದ್ರೆ ರೈತರನ್ನ ಆಗುತ್ತದಲ್ಲ ಭೂಮಿ ಮಾರ್ಕೆಟ್. ಈ ಸಂದರ್ಭದಲ್ಲಿ ಪ್ರಭಾಕರ ಪಾಟೀಲ್ ಇಂಗಳದಾಳ, ಬುದಯ್ಯ ಸ್ವಾಮಿ ಗಬ್ಬೂರು, ದೇವರಾಜ ನಾಯಕ್, ಮಲ್ಲನಗೌಡ ದಿನ್ನಿ, ವೀರೇಶ್ ಪಾಟೀಲ್, ಅಮರೇಶ, ಹೊನ್ನಪ್ಪ, ಷಣ್ಮುಖ ಸೇರಿದಂತೆ ಅನೇಕರಿದ್ದರು. ಕಳೆದ 1 ವರ್ಷದಿಂದ ನಗರಸಭೆ ಸಾಮಾನ್ಯ ಸಭೆ ನಡೆಯದೇ ಇರುವುದರಿಂದ ನಗರದ ವಿವಿಧ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಸಾಧ್ಯವಾಗದೇ ಇರುವುದರಿಂದ ಕೂಡಲೇ ನಗರಸಭೆ ಸಾಮಾನ್ಯ ಸಭೆ ಕರೆಯಬೇಕೆಂದು ಒತ್ತಾಯಿಸಿ ನಗರಸಭೆ ಬಿಜೆಪಿ ಸದಸ್ಯರುಗಳು ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದರು. ವಾರ್ಡ್ಗಳಲ್ಲಿ ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ ಸಮಸ್ಯೆಗಳಿವೆ. ಟೆಂಡರ್ ಕಾಮಗಾರಿಗಳು ಪ್ರಾರಂಭವಾಗುತ್ತಿಲ್ಲ. ಕಾರ್ಯಾದೇಶಗಳು ಸಕಾಲದಲ್ಲಿ ದೊರೆಯದೇ ಇರುವುದರಿಂದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ. ಮ್ಯೂಟೇಷನ್, ಇಕಾತ ಮತ್ತು ಕಟ್ಟಡ ಪರವಾನಗಿ ಪಡೆಯಲು ಸಾರ್ವಜನಿಕರು ತೊಂದರೆ ಪಡುವಂತಾಗಿದೆ. ಕೂಡಲೇ ಸಾಮಾನ್ಯ ಸಭೆ ಕರೆದು ಸಮಸ್ಯೆಗಳನ್ನು ನೀಗಿಸಬೇಕೆಂದು ಒತ್ತಾಯಿಸಿದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷೆ ಲಲಿತಾ ಆಂಜನೇಯ ಕಡಗೋಳು, ಇ ಶಶಿರಾಜ, ಎನ್ಕೆ ನಾಗರಾಜು, ಶ್ರೀನಿವಾಸ ರೆಡ್ಡಿ, ಆಂಜನೇಯ ಪೋಗಲ್, ರವೀಂದ್ರ ಜಲ್ದರ್, ನಾಗರಾಜ, ಯು ನರಸರೆಡ್ಡಿ ಸೇರಿದಂತೆ. ಈಗ ಜಾಹೀರಾತು. ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುವವರು ಡಿಕೆ ಮುರಳಿ ಯಾದವ್, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ, ಬೆಂಗಳೂರು. ಆಯ್ಕೆಯಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುವವರು ಡಿಕೆ ಮುರಳಿ ಯಾದವ್, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ, ಬೆಂಗಳೂರು.
ತಾಲೂಕಿನ ಸುಕ್ಷೇತ್ರ ಮಾಮದಾಪುರ ಗ್ರಾಮದ ಶ್ರೀ ಮಹಾಮಾತೆ ಮಾರಿಕಾಂಬ ದೇವಸ್ಥಾನದ ಆವರಣದಲ್ಲಿ ಶ್ರೀ ಮೂಕಾಂಬ ಮಾತೆಯ ಸುಪ್ರಭಾತ ಭಕ್ತಿಗೀತೆಗಳ ಧ್ವನಿ ಸುರುಳಿ ಲೋಕಾರ್ಪಣೆ ಸಮಾರಂಭ ದಿನಾಂಕ 18/6/2024ರಂದು ಬೆಳಗ್ಗೆ 10 ಗಂಟೆಯಿಂದ ಜರುಗಲಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕೋರಿಸಿದ್ದೇಶ್ವರ ಮಹಾಸಂಸ್ಥಾನ ಮಠ ನಾಲ್ವಾರ, ಷಟ್ಸ್ಥಲ ಬ್ರಹ್ಮೆ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, 108 ಸಾಧಕ ದೇವರ ಕಿಲ್ಲೆ ಬೃಹನ್ಮಠ ರಾಯಚೂರು, ವೇದಮೂರ್ತಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿರಲಿಂಗ ಮಹಾಸ್ವಾಮಿಗಳು, ಸುಕ್ಷೇತ್ರ ಚೇಗುಂಟ, ತೆಲಂಗಾಣ. ಉದ್ಘಾಟನೆ ಜಿ. ಕುಮಾರ್ ನಾಯಕ್, ಲೋಕಸಭಾ ಸದಸ್ಯರು. ಅಧ್ಯಕ್ಷತೆ ಬಸವಗೌಡ ದದ್ದಲ್, ಶಾಸಕರು, ಗ್ರಾಮಾಂತರ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಂಡಿತ್ ನರಸಿಂಹ ವಡವಾಡಿ. ಮುಖ್ಯ ಅತಿಥಿಗಳು ಅಯ್ಯಪ್ಪಯ್ಯ ಹೂಡ, ಹಿರಿಯ ಸಾಹಿತಿಗಳು, ಸಂಗೀತ ವಿದುಷಿ ಶ್ರೀಮತಿ ವಡವಾಡಿ ಶಾರದಾ ಭಾರತ್ ಅವರು ಆಗಮಿಸುತ್ತಿದ್ದಾರೆ. ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಗದಾರ ಮಾರಿಕಾಂಬ ದೇವಿ ದೇವಸ್ಥಾನದ ಸೇವಾ ಸಮಿತಿ, ಮಾಮದಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ರೈತ ಬಾಂಧವರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9591153859 9008313988 9108197410. Bubble, bubble, so bubble. Bye. A EuroKid is taught words using phonetics and other teaching techniques for better understanding and better recall. EuroKids Early School. Right start, flying start. Wow. 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 Wonderful. Wow. Wonderful. A EuroKid learns words with movements and actions which helps increase vocabulary up to 4 times. So EuroKids Early School. Right start, flying start. Wonderful. 5 6 7 8 9 10. Good job. These are 2. A EuroKid is taught numbers by value for better understanding and faster recall. Kids Early School. Right start, flying start. ಛಲವಾದಿ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಿರವಾರ ಪಟ್ಟಣದ ಜುಲೈ 14ರಂದು ಆಯೋಜಿಸಲಾಗುತ್ತದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷ ಶಿವರಾಜ ಜಾನೇಕಲ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಛಲವಾದಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಿ ಸ್ವೀಕರಿಸಲಾಗಿದೆ. 180ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಅರ್ಜಿ ಸಲ್ಲಿಸಿದವರು ಅರ್ಜಿಗಳು ಆಯಾ ತಾಲೂಕಿನಲ್ಲಿ ಸಲ್ಲಿಸಬೇಕು ಎಂದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವರನ್ನು ಆಹ್ವಾನಿಸಲಾಗಿದೆ. ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ನೂತನ ಸಂಸದರಾದ ಜಿ. ಕುಮಾರ್ ನಾಯಕ್, ರಾಧಾಕೃಷ್ಣ ದೊಡ್ಡಮನಿ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಮಾಜದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಪ್ರತಿಭಾ ಪುರಸ್ಕಾರ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ಭಾಗವಹಿಸಿದ ಎಲ್ಲರಿಗೂ ನಮ್ಮ ಭೀಮ ಸ್ವಾಗತ. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮೊದಲ ದಿನವೇ ಮುಖಾಂತರ ಸಮಾಜಕ್ಕೆ ಈಗ ಸುದ್ದಿ ಹುಟ್ಟಿಸುವಂಥ ಕಾರ್ಯಕ್ರಮ ಆಗಿದೆ. ನಾವು ಅಧಿಕೃತವಾಗಿ ಕಾರ್ಯಕ್ರಮವನ್ನು ದಿನಾಂಕ 14/2024ರಂದು ಶನಿವಾರ ಪಟ್ಟಣದಲ್ಲಿ ಸುಕ್ಕಿ ರುದ್ರಮ್ಮ ಉಮಾಪತಿ ಕಲ್ಯಾಣ ಭವನದಲ್ಲಿ ಜಿಲ್ಲೆಯ ಕಾರ್ಯಕ್ರಮವನ್ನು ನಡೆಯಲಿರುವ ಎಲ್ಲ ಸಮಾಜದ ಹಿರಿಯರಿಗೂ ಮತ್ತು ನಾವು ಮಾಧ್ಯಮದ ಮುಖಾಂತರ ಸುದ್ದಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಮತ್ತು ಪತ್ರಿಕೆಯಲ್ಲಿ ಈಗಾಗಲೇ ಈ ಮುಖಾಂತರ ನಾವು ಸುದ್ದಿಯನ್ನು ಮಾಡಿದ್ದೀವಿ. ಇದರ ನಿಮಿತ್ತವಾಗಿ ನಾವು ಇವತ್ತಿನ ದಿನ ನಿಮ್ಮ ಮುಖಾಂತರ ನಾವು ಪೋಸ್ಟರನ್ನು ನಾವು ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಪತ್ರಿಕೆ ಭವನದಲ್ಲಿ. ಈ ಕಾರ್ಯಕ್ರಮಕ್ಕೆ ಸಮಾಜದ ಹಿರಿಯರಾಗಿರ್ತಕ್ಕಂಥ
ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ನಾವು ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಬರಲಿರುವ ಪೂಜ್ಯ ಜ್ಞಾನಪ್ರಭ ಸ್ವಾಮೀಜಿ ಮತ್ತು ಬಂಕೇಜಿಗಳು, ಹಿರಿಯ ಪೋಷಕರಾಗಿರ್ತಕ್ಕಂಥ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಾದೇವಪ್ಪನವರು, ಪ್ರಸಾದ್ ಅಬ್ಬಯ್ಯನವರು. ಈ ಸಂದರ್ಭದಲ್ಲಿ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ತಮ್ಮಣ್ಣ ವಕೀಲ, ಅಮಿತ್ ಸುಂಕಾರಿ, ಯಲ್ಲಪ್ಪ, ಶ್ರೀನಿವಾಸ, ಸಚ್ಚಿದಾನಂದ ಸೇರಿದಂತೆ ಅನೇಕರಿದ್ದರು. ಮಾಜಿ ದೇವದಾಸಿ ಮಹಿಳೆಯರಿಗೆ ಬಾಕಿ ಇರುವ ಪಿಂಚಣಿ ಮತ್ತು ಮನೆಗಳ ನಿರ್ಮಾಣದ ಕಾರ್ಯ ಪೂರ್ಣಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ 206 ಮಾಜಿ ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿ ಕಲ್ಪಿಸಲು ನಗರದ ಸರ್ವೆ ನಂಬರ್ 1403ರಲ್ಲಿ 5 ಎಕರೆ ಭೂ ಮಂಜೂರು ಮಾಡಿ ಮನೆಗಳ ನಿರ್ಮಾಣಕ್ಕೆ ಮುಂದಾಗಿದೆ. ಒಂದು ಮನೆ ನಿರ್ಮಾಣ ವೆಚ್ಚವು 6,50,000 ನಿಗದಿಪಡಿಸಿದೆ. ಫಲಾನುಭವಿಗಳಿಗೆ 2,50,000 ಸ್ಲಂ ಬೋರ್ಡ್ನಿಂದ ನೀಡುತ್ತಿದೆ. ಉಳಿದ ಹಣದಲ್ಲಿ ವಂತಿಗೆಯಾಗಿ 56,000 ಮತ್ತು ಉಳಿದ ಬ್ಯಾಂಕ್ ಸಾಲದ ಮೂಲಕ ಕಟ್ಟಲು ತಿಳಿಸಿದೆ ಎಂದರು. ಸರ್ಕಾರವು ಉಚಿತವಾಗಿ ಪುನರ್ವಸತಿ ಕಲ್ಪಿಸಿಕೊಡುವ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಸರ್ಕಾರ ನೀಡುವ ಮಾಸಿಕ ಸಹಾಯಧನ ₹15,000ನಲ್ಲಿ ಜೀವನ ನಿರ್ವಹಣೆ ಮಾಡಲು ಸಾಕಾಗುತ್ತಿಲ್ಲ. ವಂತಿಗೆ ಹಣ ₹56,000 ಮತ್ತು ಬ್ಯಾಂಕ್ ಸಾಲ ₹2 ಲಕ್ಷ ಕಟ್ಟಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರವೇ ಉಚಿತವಾಗಿ ಮನೆ ನಿರ್ಮಾಣ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಮತ್ತೆ ಈ ವರ್ಷ ಬಜೆಟ್ 5 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಸರ್. ಅದು ಸೇರಿಸಿದ್ರೆ ಅವ್ರಿಗೆ 2,000 ರೂಪಾಯಿ ಬರ್ತದೆ. ಅದಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿ ಮಾಸಿಕ ಆಮೇಲೆ ಈಗ ಮನೆಗಳು ವಿಳಂಬ ಆಗಿದೆ. ಅದು ಕೂಡ ಕೆಲಸ ನಿಂತಿದೆ ಸರ್. 80 ಮನೆಗಳಾಗಿದ್ದಾವೆ. ಇನ್ನು 120 ಮನೆಗಳಾಗಬೇಕು. ಮನೆಗಳ ನಿರ್ಮಾಣ ಕಾರ್ಯವು ಸುಮಾರು 3 ವರ್ಷ ಕಳೆದರೂ ಪೂರ್ಣಗೊಂಡಿಲ್ಲ. ಅತ್ಯಂತ ನಿಧಾನಗತಿಯಲ್ಲಿ ನಡೆಯುತ್ತಿದೆ. ಇದರಿಂದ ಬಹಳಷ್ಟು ಫಲಾನುಭವಿಗಳು ಮೃತಪಟ್ಟಿದ್ದು ಮತ್ತು ಈಗಿರುವವರು ಕೂಡ ಸುಮಾರು ವಯಸ್ಸಾದಂಥ ವಯೋವೃದ್ಧರು ಇರುವುದರಿಂದ ಆದಷ್ಟು ಬೇಗನೆ ಸರ್ಕಾರವು ಮನೆಗಳ ನಿರ್ಮಾಣ ಕಾರ್ಯವನ್ನು ತೀವ್ರಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಬೇಕು. ಬಾಕಿ ಇರುವ 3 ತಿಂಗಳ ಪಿಂಚಣಿ ಬಿಡುಗಡೆ ಜೊತೆಗೆ ಉಳಿದ ಬಜೆಟ್ನಲ್ಲಿ ಘೋಷಿಸಿದಂತೆ ದೇವದಾಸಿ ಮಹಿಳೆಯರಿಗೆ ನೀಡುವ ಹೆಚ್ಚುವರಿ 5,000 ಸೇರಿದಂತೆ 2,000ದಂತೆ ಬಾಕಿ ಪಿಂಚಣಿ ಪಾವತಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್. ಪದ್ಮಾ, ಕಾರ್ಯದರ್ಶಿ ಮಹಾದೇವಿ, ತಾಲೂಕಾಧ್ಯಕ್ಷ ಜಮಲಮ್ಮ, ಗೌರವಾಧ್ಯಕ್ಷ ಕೆಜಿ ವೀರೇಶ್ ಸೇರಿದಂತೆ ಅನೇಕರು ಇದ್ದರು. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯ ಅಕ್ಕಪಕ್ಕದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಪರವಾನಗಿ ನೀಡಬಾರದೆಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ 2006ರಲ್ಲಿ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯನ್ನು ಆರಂಭಿಸಲಾಗಿದೆ. ಹೊರವಲಯದಲ್ಲಿರುವುದರಿಂದ ಶೈಕ್ಷಣಿಕ ಪರಿಸರದಲ್ಲಿ ಮಕ್ಕಳ ಕಲಿಕೆಗೆ ಪೂರಕವೆಂಬಂತೆ ವಸತಿ ಶಾಲೆ ನಡೆಯುತ್ತಿದೆ. ದುರುದ್ದೇಶದಿಂದ ಕೆಲವು ರಾಜಕಾರಣಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ಭೂಗಳ್ಳರು ಮೊರಾರ್ಜಿ ದೇಸಾಯಿ ಶಾಲೆಯ ಅಕ್ಕಪಕ್ಕದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಪರವಾನಗಿ ಕೇಳಿ ಅರ್ಜಿ ಸಲ್ಲಿಸಿದ್ದಾರೆ ಎಂದು ದೂರಿದರು. ದೇವದುರ್ಗ ತಹಸೀಲ್ದಾರರು ಸ್ಥಳ ಪರಿಶೀಲನೆ ಮಾಡಿ ಕಲ್ಲು ಗಣಿಗಾರಿಕೆಗೆ ಯೋಗ್ಯವೆಂದು ವರದಿ ನೀಡಲು ಲಂಚ ಪಡೆದು ಪರವಾನಗಿ ನೀಡಲು ಮುಂದಾಗಿದ್ದಾರೆ. ಜನವಸತಿ ಪ್ರದೇಶ, ಶಾಲೆ, ಹಾಸ್ಟೆಲ್ಗಳಿಂದ 5 ಕಿಲೋಮೀಟರ್ ದೂರದವರೆಗೆ ಯಾವುದೇ ಗಣಿಗಾರಿಕೆ ಮಾಡಲು ಸರ್ಕಾರದ ಹಾಗೂ ನ್ಯಾಯಾಲಯದ ಆದೇಶವಿದ್ದರೂ ಗಾಳಿಗೆ ತೂರಿದ್ದಾರೆ ಎಂದು ಆರೋಪಿಸಿದರು. ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಇರುವ 2 ಅಂತಸ್ತಿನ ಕಟ್ಟಡ 2018-19ನೇ ಸಾಲಿನಲ್ಲಿ ನಿರ್ಮಿಸಿದ ಕಟ್ಟಡ ಕಳಪೆಯಾಗಿದ್ದು, ಕೆಲವೊಂದು ಕಟ್ಟಡಗಳಲ್ಲಿ ಚಾವಣಿ ಸಿಮೆಂಟ್ ಉದುರಿ ಬೀಳಲು ಪ್ರಾರಂಭವಾಗಿದೆ. ಶಾಲೆಯ ಪಕ್ಕದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿದರೆ ಕಟ್ಟಡ ಸಂಪೂರ್ಣ ನೆಲಸಮವಾಗುತ್ತದೆ. ಇದರಿಂದ ಮಕ್ಕಳಿಗೆ ಅಪಾಯವಾಗುವ ಸಾಧ್ಯತೆಗಳಿವೆ. 16,35,00,000ದ ಕಳಪೆ ಕಟ್ಟಡ ನಿರ್ಮಿಸಿದ ಗುತ್ತಿಗೆದಾರರ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಗೊತ್ತದ
ನಿಷೇಧಿತ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಹಾಗೂ ತಾವು ಇದ್ರ ಬಗ್ಗೆ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ಇದು ನಮ್ಮ ಸಂಘಟನೆ ಕಡೆಯಿಂದ ಇದು ಜಿಲ್ಲಾ ಆಡಳಿತ ಕಾರ್ಯದಿಂದ ದೂರವಾದ ಹೋರಾಟ ಮಾಡಬೇಕಂತ ಘೋಷಣೆ ಮಾಡ್ತೀವಿ. ಈಗ ಆಲ್ರೆಡಿ ದೇವರ ತಾಲೂಕು ಸಂಪೂರ್ಣ ವಿಶೇಷವಾಗಿ ಎಷ್ಟು ಜನಾಂಗ ಓದ್ತಕ್ಕಂಥ ಶಾಲೆ ಗಲಗ್ನಲ್ಲಿರ್ಬೋದು, ಅದು ಎಷ್ಟಿದಾದ ಎಷ್ಟಿದು ಗಬ್ಬೂರಲ್ಲಿ ಐತಿ. ಈಗ ಅಲ್ಲೇ ಅದ್ರ ಪಕ್ಕದಾಗ ಗಣಿಗಾರಿಕೆ ಮಾಡ್ತೀವಿ ಅಂತ ಅನ್ನೋದು ಯಾವ ನ್ಯಾಯ ಸರ್ ಇದು? ಆ ಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಬಲ ಬಳಸಿಕೊಂಡು ಬುಡನಗೌಡರು ಅಶೋಕ ಪಾಟೀಲ್ ಲೈಸೆನ್ಸ್ ಮೇಲೆ. ಈ ಸಂದರ್ಭದಲ್ಲಿ ರಾಜಪ್ಪ ಶಿವರಾಕರ್, ಮಾರ್ಯಪ್ಪ ಮಲದಕಲ್, ಶಾಂತಕುಮಾರ ಹೊನ್ನಟಗಿ, ಜಾಕೂಬ್ ಬೊಮ್ಮನಹಳ, ನರಸಪ್ಪ ಗಾಣಿಕಲ್, ಮಾರ್ತಾಂಡ ಗಬ್ಬೂರು, ಮುತ್ತುರಾಜ, ಈಶಪ್ಪ, ಗುಲಿಗೆಪ್ಪ, ಶರಣಪ್ಪ, ಚನ್ನಬಸವ ಸೇರಿದಂತೆ ಅನೇಕರು ಇದ್ದರು. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಶಿಕ್ಷಣ ಇಲಾಖೆಯ ಮೂಲಕ ಜಾರಿಗೊಳಿಸುವ ಜನ ವಿರೋಧಿ ಸರ್ಕಾರದ ಆದೇಶ ವಾಪಸ್ ಪಡೆದು ಐಸಿಡಿಎಸ್ ಯೋಜನೆಯ ಅಂಗನವಾಡಿ ಕೇಂದ್ರಗಳಿಗೆ ಜಾರಿಗೊಳಿಸಲು ಸಿಪಿಐಎಂ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜೂನ್ 11ರಂದು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯು ಆದೇಶ ಹೊರಡಿಸಿ ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್ ಜಿಲ್ಲೆಗಳ 1008 ಸರ್ಕಾರಿ ಶಾಲೆಗಳಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಲು ನಿರ್ಧರಿಸಿರುವುದನ್ನು ಖಂಡಿಸಿದರು. ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುವುದನ್ನು ಸ್ವಾಗತಿಸುತ್ತದೆ. ಆದರೆ ಶಿಕ್ಷಣ ಇಲಾಖೆಯ ಮೂಲಕ ಜಾರಿಗೊಳಿಸಲು ಹೊರಟಿರುವುದು ಮಹಿಳೆಯರ, ದಲಿತರ ಹಾಗೂ ಎಲ್ಲ ಬಡವರ ವಿರೋಧಿ ನೀತಿಯಾಗಿದೆ ಎಂದು ಖಂಡಿಸಿದರು. ಕೂಡಲೇ ಶಿಕ್ಷಣ ಇಲಾಖೆಯ ಮೂಲಕ ಜಾರಿಗೊಳಿಸಿರುವುದನ್ನು ತಡೆದು ಐಸಿಡಿಎಸ್ ಯೋಜನೆಯ ಭಾಗವಾಗಿ ಅಂಗನವಾಡಿ ಕೇಂದ್ರಗಳ ಮೂಲಕ ಜಾರಿಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಸರ್ಕಾರದ ಈಗಿನ ನೀತಿಯಂತೆ ಇನ್ನು ಮುಂದೆ 3 ರಿಂದ 6 ವರ್ಷದ ವಯಸ್ಸಿನ ಮಕ್ಕಳ ಬಾಲ್ಯದ ಆರೈಕೆ ಮತ್ತು ಬಾಲ ಶಿಕ್ಷಣದ ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ಹಾಗೂ ಶಾಲೆಗಳು ವಹಿಸಿಕೊಳ್ಳಲಿವೆ. ಇದರಿಂದ ಇದುವರೆಗೂ ಈ ಜವಾಬ್ದಾರಿಯನ್ನು ಬಹುತೇಕ ನಿರ್ವಹಿಸುತ್ತಿದ್ದ ಅಂಗನವಾಡಿ ಕೇಂದ್ರಗಳಿಗೆ ಸಹಜವಾಗಿ ಕೆಲಸವಿಲ್ಲದಂತಾಗುತ್ತದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಇದುವರೆಗೆ ವೇತನವಿಲ್ಲದೆ ಗೌರವಧನಕ್ಕೆ ಬಿಟ್ಟಿ ದುಡಿತ ದುರ್ಬಲ ವಿಭಾಗಕ್ಕೆ ಸೇರಿದ ಮಹಿಳಾ ನೌಕರರು ಉದ್ಯೋಗ ಕಳೆದುಕೊಂಡು ಬೀದಿ ಪಾಲಾಗಲಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಅಂಗನವಾಡಿ ಕೇಂದ್ರಗಳು ಮುಚ್ಚುವುದರಿಂದ ಬಡ ಮಕ್ಕಳಿಗೆ ಹಾಗೂ ಬಡ ಗರ್ಭಿಣಿ ಹಾಗೂ ಬಾಣಂತಿ ಮಹಿಳೆಯರಿಗೆ ದೊರೆಯುತ್ತಿದ್ದ ಪೌಷ್ಟಿಕ ಆಹಾರ ದೊರೆಯದಂತಾಗುತ್ತದೆ. ಜೊತೆಗೆ ಜನದ್ರೋಹಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಂತೆ ಶಿಕ್ಷಣದ ಖಾಸಗೀಕರಣವಾಗುವ ಮೂಲಕ ಪೂರ್ವ ಪ್ರಾಥಮಿಕ ಶಿಕ್ಷಣವು ಖಾಸಗೀಕರಣಗೊಳ್ಳಲಿದೆ. ಇದರಿಂದಾಗಿ ಬಡವರು, ಮಹಿಳೆಯರು, ದಲಿತರು ಮುಖ್ಯವಾಗಿ ಶಿಕ್ಷಣ, ಉದ್ಯೋಗ ಮತ್ತು ಪೌಷ್ಟಿಕ ಆಹಾರಗಳಿಂದ ವಂಚನೆಗೊಳಗಾಗಲಿದ್ದಾರೆ ಎಂದು ತಿಳಿಸಿದರು. ಮಾನ್ಯ ಪೂರ್ವ ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಮೂಲಕ ಜಾರಿಗೊಳಿಸುವ ಜನವಿರೋಧಿ ಸರ್ಕಾರದ ಆದೇಶ ವಾಪಸ್ ಪಡೆದು ಐಸಿಡಿಎಸ್ ಯೋಜನೆ ಅಂಗನವಾಡಿ ಕೇಂದ್ರಗಳ ಜಾರಿಗೊಳಿಸಲು ಸಿಪಿಐಎಂ ಒತ್ತಾಯ. ಮಾನ್ಯರೇ, ದಿನಾಂಕ 11/6/2024ರಂದು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯು ಆದೇಶ ಹೊರಡಿಸಿ ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್ ಜಿಲ್ಲೆಗಳ 1008 ಸರ್ಕಾರಿ ಶಾಲೆಗಳಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪೂರ್ವ ಪ್ರಾಥಮಿಕ ಶಿಕ್ಷಣ ಜಾರಿಗೊಳಿಸಲು ನಿರ್ಧರಿಸಿದೆ. ದುರುದ್ದೇಶಪೂರಿತ ಆದೇಶವನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿಯೇ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ, ತಾಲೂಕು ಕಾರ್ಯದರ್ಶಿ ಡಿಎಸ್ ಶರಣಬಸವ, ನರಸಪ್ಪ ನಾಯ್ಕ್, ಎಚ್ ಪದ್ಮಾ, ಶಬ್ಬೀರ್, ರಂಗನಗೌಡ, ಜಿಲಾನಿ ಪಾಷಾ, ಮಹಾದೇವಿ, ಶಾಂತಕುಮಾರ್, ಗೋಕುರಮ್ಮ, ಮಮತಾ, ನರಸಮ್ಮ, ಲೋಬಿತಮ್ಮ, ವೆಂಕಟೇಶ್, ನರ್ಮದಾ ಸೇರಿದಂತೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೂನ್ 21ರಿಂದ 3 ದಿನಗಳ ಮುಂಗಾರು ಸಾಂಸ್ಕೃತಿಕ ಹಬ್ಬ, ಎತ್ತುಗಳ ಕಲ್ಲೆಳೆಯುವ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ ಎ ಪಾಪಾರೆಡ್ಡಿ. ನಗರಸಭೆ ಸದಸ್ಯರ ನಿಯೋಗದಿಂದ ಟಿಸಿ ಭೇಟಿ, ನಗರದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಒತ್ತಾಯ. ಪೆಟ್ರೋಲ್ ಡೀಸೆಲ್ ಏರಿಕೆ, ಸರ್ಕಾರ ಆತರ ನಿರ್ಧಾರ, ಕೃಷಿ ಸಚಿವ ಚೆಲುವರಾಯಸ್ವಾಮಿ ರಾಜೀನಾಮೆಗೆ ಚಾಮರಸಮಾಲಿ ಪಾಟೀಲ್ ಆಗ್ರಹ. ನಗರಸಭೆ ಸಾಮಾನ್ಯ ಸಭೆ ಕರೆಯಲು ಆಗ್ರಹಿಸಿ ಬಿಜೆಪಿ ನಗರಸಭೆ ಸದಸ್ಯರಿಂದ ಡಿಸಿಗೆ ಮನವಿ.
ಜುಲೈ 14ರಂದು ಸಿರವಾರದಲ್ಲಿ ಛಲವಾದಿ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ ಶಿವರಾಜ್ ಜಾನೇಕಲ್. ದೇವದಾಸಿ ಮಹಿಳೆಯರ ಬಾಕಿ ಮಾಸಾಶನ ಬಿಡುಗಡೆಗೆ ಆಗ್ರಹಿಸಿ ಮನವಿ. ಗಬ್ಬೂರು ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಳಿ ಕಲ್ಲು ಗಣಿಗಾರಿಕೆ ಅವಕಾಶ ನೀಡದಂತೆ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.